ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಪ್ರತಿಯೊಂದು ಇಲಾಖೆಯಿಂದ ಅಂದರೆ 43 ಇಲಾಖೆಯಿಂದ ಪ್ಲಸ್ ನಿಗಮ ಮಂಡಳಿಯಿಂದ ಏನು 56,432 ಹುದ್ದೆಗಳನ್ನು ನೀವು ಒಂದೇ ತಿಂಗಳಲ್ಲಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ಮೊನ್ನೆ ಒಳ ಮೀಸಲಾತಿ ಸಮಸ್ಯೆನ ಬಗೆಹರಿಸಿದ್ದೀರಾ. ಈ ಬಗೆಹರಿಸಿರೋದನ್ನು ನೀವು ಈ ಕೂಡಲೇ ನೀವು ನೇಮಕಾತಿ ಪ್ರತಿಯೊಂದು ಇಲಾಖೆಯಿಂದ 56,432 ಹುದ್ದೆಗಳ ಜೊತೆಯಲ್ಲಿ ಇನ್ನೂ 50,000 ಹುದ್ದೆಗಳನ್ನು ನೀವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಇದೇ ವರ್ಷ ರೆಕ್ರೂಟ್ಮೆಂಟ್ ಆಗಬೇಕು. ಈಗ ನೀವು 56,432 ಹುದ್ದೆಗಳನ್ನು ನೆಕ್ಸ್ಟ್ 8 ಮಂತ್ಸ್ದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮತ್ತು ಪ್ರತಿಯೊಂದು ನೋಟಿಫಿಕೇಷನ್ಸು KPSCಯಿಂದ KE ಕೊಡಬೇಕು. ನೀವು ಇವಾಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರದ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ 56,000 ಪ್ಲಸ್ ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ಶೀಘ್ರ ನೀವು ಕ್ರಮಗೊಳ್ತೀವಿ ಅಂತ ಹೇಳ್ತೀರಿ. ಶೀಘ್ರದಲ್ಲಿ ಅನ್ನೋದಕ್ಕೆ ನೀವು ಮಾನ ಮರ್ಯಾದೆನೇ ತೆಗೆದುಬಿಟ್ಟಿದ್ದೀರಾ. ಯಾಕೆಂದರೆ ಕಳೆದ 3 ವರ್ಷಗಳಿಂದ ಶೀಘ್ರದಲ್ಲಿ ಎಲ್ಲ ಕೆಲಸ ಮಾಡ್ತೀವಿ, ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಈ ಕಡೆ ಇವರಿಗೆ ಜಗಳ ತೊಗೊಂಬಂದಿಟ್ಟು ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ತನಕ ತೊಗೊಂಬಂದಿರ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ದೀವಿ. ಆ ಹೋರಾಟದಿಂದ ನೀವು ಇವತ್ತು ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳ್ಕೊಂಡೆ ಸುಮಾರು 3 ವರ್ಷ ಆಯಿತು. ಇವಾಗ ಇದನ್ನು ಗಂಭೀರವಾಗಿ ತೊಗೊಂಡು ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೀವು ನೋಟಿಫಿಕೇಷನ್ಸ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ಸುಮಾರು ಬೆಂಗಳೂರಿಂದ 15 ದಿನ ಆಯಿತು ನಾವು ಇಲ್ಲಿ ಬಿಜಾಪುರ ಬಂದು. ಯಾವುದೇ ಕಾರಣಕ್ಕೂ ವಾಪಸ್ಸು ನೀವು ನೋಟಿಫಿಕೇಷನ್ಸ್ ಮಾಡೋ ತನಕ ನಾವಂತೂ ವಾಪಸ್ ಬೆಂಗಳೂರಿಗೆ ಹೋಗಲ್ಲ. ಅದೇನಾದರೂ ಆಗಲಿ ಪ್ರತಿಯೊಂದು ಜಿಲ್ಲೆಯಿಂದ ಹೋರಾಟ ಮಾಡಿ ಸರ್ಕಾರ ಈ ಸತಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹೋರಾಟ ಅಂತೂ ಬಿಡಲ್ಲ. ನಾಳೆ ನಾವು ಒಂದು ಡೇಟ್ ಕೊಡ್ತೀವಿ. ಆ ಡೇಟಿಗೆ ಎಲ್ಲ ಸ್ಟೂಡೆಂಟ್ಸು ರೆಡಿ ಇರಿ. ಯಾಕೆಂದರೆ ಸರ್ಕಾರ ಇವರು ಎಲೆಕ್ಷನ್ ಮಾಡೋದಕ್ಕೆ ತುಂಬ ಬ್ಯುಸಿಯಾಗಿದ್ದಾರೆ. ನೆಕ್ಸ್ಟ್ GB ಎಲೆಕ್ಷನ್ನು, ZPTP ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ ನೀವೇನಾದರೂ ಸುಮ್ಮನೆ ನಾವು ಮಾಡ್ತೀವಿ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸೋಷಿಯಲ್ ಮೀಡಿಯಾ ಡ್ರಾಮಾ ಮಾಡಿಕೊಂಡ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಮಿಸ್ ಮಾಡಿದ್ರೆ ಯಾರೋ ಸ್ಟೂಡೆಂಟ್ಸು ಸುಮ್ಮನೆ ಇರೋದಕ್ಕೆ ತಯಾರಿಲ್ಲ. ನಾನಂತೂ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಪ್ರತಿಯೊಂದು ಇಲಾಖೆಯಿಂದ ಈ ಕೂಡಲೇ ನೋಟಿಫಿಕೇಷನ್ಸ್ ಮಾಡಿ. ಇದ್ರ ಜೊತೆಯಲ್ಲಿ KPSCಲಿ ಆಗಿರುವಂಥ ಅಕ್ರಮಗಳನ್ನು ಏನು ಸ್ಕ್ಯಾಮ್ ಆಗಿದೆ ಪ್ರತಿಯೊಂದು ನೋಟಿಫಿಕೇಷನ್ಸಲ್ಲೂ, KS ಅಲ್ಲಿ ಇರ್ಬೋದು, PDO ಇರ್ಬೋದು, CTA ಇರ್ಬೋದು, AE JE ಪ್ರತಿಯೊಂದು ನೋಟಿಫಿಕೇಷನಲ್ಲಿ ಸ್ಕ್ಯಾಮ್ ಆಗಿದೆ. ಅದರಲ್ಲೂ KS ವಿಚಾರ ಬಂದರೆ ಪ್ರತಿ ಹಂತದಲ್ಲೂ ಸ್ಕ್ಯಾಮ್ ಆಗಿದೆ. ಪ್ರತಿ ಹಂತದಲ್ಲೂ 384 ಜನ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ನೀವು ಸೆಲೆಕ್ಟ್ ಮಾಡೋದೇ ಇಲ್ಲ. ಯಾಕೆ ಅಂತಂದರೆ ಟ್ರಾನ್ಸ್ಲೇಷನ್ನು ಫಸ್ಟ್ ಟೈಮ್ ಕನ್ನಡ ಟ್ರಾನ್ಸ್ಲೇಷನ್ ಆದಾಗ ನಾವು ಎಕ್ಸಾಮ್ ಮಾಡಿಸ್ವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಾವು ಹೋರಾಟದಿಂದ ನೀವು ಎಕ್ಸಾಮ್ ಮಾಡಿದ್ವಿ. ಸೇಮ್ ಮಿಸ್ಟೇಕ್ ಸೆಕೆಂಡ್ ಟೈಮ್ ಮಾಡಿದ್ರು. KPSC ಅವರಿಗೆ 100 ಕ್ವಶನ್ಸು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಅಂಥ ಸಂಸ್ಥೆಗೆ ಯಾಕೆ ಕೊಡ್ಬೇಕು ನೋಟಿಫಿಕೇಷನ್ಸು? ಮತ್ತು KPSC ಕೂಡ ಅಕ್ಸೆಪ್ಟ್ ಮಾಡಿದೆ ಕೋರ್ಟಲ್ಲಿ. ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ವಿ. KPSC ಮುತ್ತಿಗೆ ಹಾಕಿದ್ರೂ ಕೂಡ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಆನ್ ದ ಫ್ಲೋರ್ ಆಫ್ ದಿ ಹೌಸು ಏನಂತ ಹೇಳಿದ್ರಿ, ಕನ್ನಡ ಅಭ್ಯರ್ಥಿಗಳಿಗೆ ಕೋರ್ಟ್ ಆದೇಶ ಏನು ಬರುತ್ತೆ ನಾವು ಅದ್ರ ಪ್ರಕಾರ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಕೋರ್ಟಲ್ಲಿ ಬಂದು ನಾವು ಕೇಳಿರೋಂಥ ಪ್ರಶ್ನೆಗಳಿಗೆ, ಅಂದರೆ ನಾವು ಕೇಳಿಸಿರೋಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಎಲ್ಲಿ ಮಾಡಿದ್ರಿ? ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡ್ತು ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. KPSCನೂ ಅಕ್ಸೆಪ್ಟ್ ಮಾಡ್ತು. ಮತ್ತು ನೀವು ರಾತ್ರಿ ಕೋರ್ಟ್ ಹೋದಾಗ ಬರೀ ಕೆಲವೊಂದು ಜನಕ್ಕಷ್ಟೇ ಕನ್ನಡ ಮೀಡಿಯಮ್ ಓದೋರಿಗೆ ನೀವು ಅಡ್ಮಿಟ್ ಕಾರ್ಡ್ ಅಂದರೆ ಕೋರ್ಟಿಂದ ಆದೇಶ ಸಿಕ್ತು. ಮತ್ತು ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಎಲ್ರಿಗೂ ಸಿಗ್ತಾಯಿತ್ತು ಆದೇಶ, ಇದು ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಮ್ ಕೂಡ ಬಂದು ಕೋರ್ಟಲ್ಲಿ ರಿಪಿಟಿಷನ್ ಹಾಕ್ಕೊಂಡು ಮೇನ್ಸ್ ಬರ್ಕೊಂಡ್ರು. ಇವತ್ತು ಜಸ್ಟಿಸ್ ಎಲ್ಲಿದೆ? ಸಮಾನತೆ ಅನ್ನೋದು ಎಲ್ಲಿದೆ? ನೀವು ಬರೀ ಸಮಾನತೆ ಅನ್ನೋದು ಬರೀ ಸಂವಿಧಾನದಲ್ಲಿ ಅಷ್ಟೇ, ಬುಕ್ಕಲ್ಲಿ ಅಷ್ಟೇ ನೋಡಬೇಕಾಗಿದೆ. ಪ್ರಾಕ್ಟಿಕಲ್ಲಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಸಾಮಾಜಿಕ ನ್ಯಾಯ ಕೊಡಬೇಕಂತ ಹೇಳ್ತೀರಾ. ಇವತ್ತು ವಿದ್ಯಾರ್ಥಿಗಳನ್ನ ಕೋರ್ಟು ಕಚೇರಿ ಪ್ರತಿಭಟನೆ ಮತ್ತು ಬೀದಿಗೆ ಬಿಟ್ಟು ಹೋರಾಟ ಮಾಡೋಂಥ ಪರಿಸ್ಥಿತಿ ತೊಗೊಂಬಂದಿರ. ಎಷ್ಟು ಹೋರಾಟ ಮಾಡಿದ್ದೀವಿ KS ವಿಚಾರದಲ್ಲಿ? ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಬಂದಿದ್ದೀವಿ. ಮತ್ತು 2,000 3 ಸಾವಿರ ಜನ ಅಭ್ಯರ್ಥಿಗಳಿಗೆ ನಾವು ಸುಮಾರು 3-4 ಲಕ್ಷ ಬರೀ ಕೋರ್ಟ್ ಫೀಸ್ ಪೇ ಮಾಡಿದ್ದೀವಿ ನಾವು. ಇಲ್ಲಿ ಎಲ್ಲ ಬಡವರು ಇರ್ತಾರೆ, ಯಾರು ಶ್ರೀಮಂತರು ಇರಲ್ಲ. ಕೋರ್ಟಿಗೆ ಹೋಗಿ ವರ್ಷಾನುಗಟ್ಟಲೆ ಕಾಯ್ಕೊಂಡಿರೋದಕ್ಕೆ ಮಿನಿಮಮ್ ಅದು ಕೋರ್ಟ್ ಹೋಗಿ ರಿಲೀಫ್ ತೊಗೊಳೋದಕ್ಕೆ ಅಂತ ಏನು 1 ತಿಂಗಳು 2 ತಿಂಗಳಲ್ಲಿ ಮುಗಿಯಲ್ಲ, 6 ತಿಂಗಳು ವರ್ಷ ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆ ಬರೀ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಅಷ್ಟೇ ಅದ್ರ ಬಗ್ಗೆ ಸ್ವಲ್ಪ ಮುಂದಕ್ಕೆ ಹಾಕೊತ ಹೋಗ್ತೀರಾ. ನೀವು KPSCಗೆ ನೀವು ಡೈರೆಕ್ಷನ್ ಮಾಡ್ಬೋದಾಯಿತು. ಇಲ್ಲಿವರೆಗೂ ಯಾವುದ್ರೂ ಅದ್ರ ಬಗ್ಗೆ ನೀವು ಏನೂ ಮಾತಾಡ್ತಾ ಇಲ್ಲ. ಅಂದರೆ KPSCಯಿಂದ ನೀವು ಇದರಲ್ಲಿ ಎಷ್ಟು ಕಾಂಪ್ರಮೈಸ್ ಆಗಿದ್ರೆ ನೀವು ಯೋಚನೆ ಮಾಡಿ. ಮತ್ತು ನೀವು ಸಾಮಾಜಿಕ ನ್ಯಾಯ ಅಂತ ಹೇಳ್ತಿದ್ದೀರಾ, ಇಲ್ಲಿ ಸಮಾನತೆಯೂ ಇಲ್ಲ, ಸಾಮಾಜಿಕ ನ್ಯಾಯನೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, KS ವಿಚಾರವಾಗಿ ನೀವು ತುಂಬ ಗಂಭೀರವಾಗಿ ತಗೊಳ್ಳಿ.
ಬರೀ KS ಅಂತಲ್ಲ, KPSCಯಲ್ಲಿ ನಡೆಯೋಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗುತ್ತೆ. ಇಲ್ಲಿ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗ ವಿದ್ಯಾರ್ಥಿಗಳು ಯಾರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅವ್ರನ್ನ ಹುಡಿಕೊಂಡು ತನಿಖೆ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. KPSC ಮೆಂಬರ್ಸ್ ಅವ್ರ ಡ್ರೈವರೇ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ನಿಮಗೆ ನ್ಯೂಸ್ ರೀಸೆಂಟ್ಲಿ ಓಪನ್ನಾಗಿ ಗೊತ್ತಾದರೂ ಕೂಡ ಅದ್ರ ಮೇಲೆ ಏನು ಕ್ರಮ ತೊಗೊಂಡ್ರಿ? ಮತ್ತು ಮೇನ್ಸ್ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಅದ್ರ ಮೇಲೆ ಏನು ಕ್ರಮ ತೊಗೊಂಡ್ರಿ? OMR ಶೀಟ್ಸು KPSCಯಿಂದ ಆಚೆ ತೊಗೊಂಬಂದು ಲಾಡ್ಜಲ್ಲಿ ಕುತ್ಕೊಂಡು ಬರೆದ್ಬಿಟ್ಟು ಪ್ರಿಲಿಮ್ಸ್ OMR ಶೀಟ್ಸು ವಾಪಸ್ ತೊಗೊಂಡಾಗ ಅಲ್ಲೇ ಇಟ್ಟಿದ್ದಾರೆ, ಸೇಮ್ ಕ್ಯಾಂಡಿಡೇಟ್ ಹತ್ರ ಫಿಲ್ ಮಾಡಿಸಿದ್ದಾರೆ. ಮತ್ತು ಮೇನ್ಸ್ ಆನ್ಸರ್ ಶೀಟ್ಸು ಒಂದೇ ರೂಮಲ್ಲಿ 10-15 ಜನ ಹೆಂಗೆ ಸೆಲೆಕ್ಟ್ ಆಗೋಕ್ಕಾಗುತ್ತೆ? ಎಲ್ಲ ಶ್ರೀಮಂತರಷ್ಟೇ ಸೆಲೆಕ್ಟ್ ಆಗೋಕ್ಕಾಗುತ್ತಾ? ಬಡವ್ರು ಯಾರು ಸೆಲೆಕ್ಟ್ ಆಗೋದೇ ಇಲ್ವಾ? ಬರೀ ನೀವು ನೋಡಿ, ಇದು ಮೇನ್ಸ್ ಆನ್ಸರ್ ಶೀಟ್ ಕೂಡ KPSCಯಿಂದ ಬಂಡಲ್ ತೊಗೊಂಬಂದು ಆಚೆ ಅದೇ ಸೇಮ್ ಕ್ಯಾಂಡಿಡೇಟ್ ಹತ್ರ ಬರ್ಸಿ ತೊಗೊಂಡು ವಾಪಸ್ ಇಟ್ಟು ನೀವು ಎವ್ಯಾಲ್ಯೂಷನ್ ಮಾಡಿಸಿದ್ದೀರ. ಇವತ್ತು 384 ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆದರೆ ಸರ್ಕಾರದಲ್ಲಿ ನಾವೆಲ್ಲ ಏನು ಟ್ಯಾಕ್ಸ್ ಪೇ ಮಾಡ್ತೀವಿ ಅದು ಗ್ರಾಸ್ ರೂಟ್ ಲೆವೆಲಿಗೆ ಪ್ರಾಮಾಣಿಕವಾಗಿ ತಲುಪುತ್ತದು. ನೀವಿಲ್ಲಿ ಭ್ರಷ್ಟಾಚಾರ ಅಂದರೆ ಕೋಟಿ ದುಡ್ಡು ತೊಗೊಂಡವರಿಗೆ ಜಾಬ್ ಕೊಡೋವಂಥದ್ದಾದರೆ, ಇಲ್ಲಿ ಬಡವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಇವತ್ತು ಸರ್ಕಾರಿ ಕಚೇರಿಗೆ ಹೋದರೆ ಅವ್ರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ದಯವಿಟ್ಟು ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಬೇಕು. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ದಯವಿಟ್ಟು KPSCಯಲ್ಲಿ ಆಗ್ತಾ ಇರೋವಂಥ ಅಕ್ರಮಗಳನ್ನು ನೀವು ಗಂಭೀರವಾಗಿ ತೊಗೊಳ್ಳಿ. ಪ್ರತಿಯೊಂದು ವಿಚಾರನೂ ಅಷ್ಟೇ, ಅದೊಂದೇ ನೋಟಿಫಿಕೇಷನ್ಸ್ ಅಲ್ಲ, KS ಒಂದೇ ಅಲ್ಲ, ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಸ್ಕ್ಯಾಮ್ ಆಗುತ್ತೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು KPSC ನಂಬ್ಕೊಂಡಿದ್ದಾರೆ. KPSCಗೆ ಎಕ್ಸಾಮ್ ಬರೆಯೋದು ತಾನೇ ಪ್ರಾಮಾಣಿಕ ಅಭ್ಯರ್ಥಿಗಳು ಯಾಕೆ ಬರೀಬೇಕು? ಇವತ್ತು ಆ ಪರಿಸ್ಥಿತಿಗೆ ತಗೊಂಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಕನ್ನಡ ಅಭ್ಯರ್ಥಿಗಳಿಗಿರ್ಬೋದು ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿರೋಂಥ ಅಭ್ಯರ್ಥಿಗಳಿಗೆ ಅವರಿಗೆ ನಿಜವಾಗ್ಲೂ ಒಂದು KPSC ಎಲ್ಲ ಸರ್ಕಾರದ ಮೇಲೆ ನಂಬಿಕೆ ಬರಬೇಕಂತಂದರೆ ಯಾವ ನೋಟಿಫಿಕೇಷನ್ಸು KPSC ಕೊಡಬಾರ್ದು, ಎಲ್ಲ ನೋಟಿಫಿಕೇಷನ್ನು KE ಕೊಡಬೇಕು. ನೀವು ಎಲ್ಲಿವರೆಗೂ ಇದನ್ನು ಮಾಡಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪ್ರತಿಯೊಂದು ನೋಟಿಫಿಕೇಷನ್ಸ್ KE ಕೊಡಬೇಕು ಮತ್ತು ಈ ಕೂಡಲೇ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಒಂದೊಂದು ಟೈಮ್ ಊಟಕ್ಕೂ ಪರದಾಡ್ತಿದ್ದಾರೆ. ಲೈಬ್ರರಿ ಫೀಸ್ ಪೇ ಮಾಡೋದಕ್ಕೆ ದುಡ್ಡಿಲ್ಲ, ಮತ್ತು ಟೆಸ್ಟ್ ಸೀರೀಸಿಗೆ ದುಡ್ಡಿಲ್ಲ, ರೂಮ್ ರೆಂಟಿಗಿಲ್ಲ, ಊಟ ಮಾಡೋದಕ್ಕಿಲ್ಲ, ಒಂದು ಕಪ್ ಟೀ ಕುಡಿಯೋದಕ್ಕೂ ಯೋಚನೆ ಮಾಡ್ತಿದ್ದಾರೆ. ಆ ಪರಿಸ್ಥಿತಿ ಇವತ್ತು ಸರ್ಕಾರ ತೊಗೊಂಬಂದಿದೆ. ಸರ್ಕಾರ ಗಂಭೀರವಾಗಿ ತೊಗೊಳ್ಳಿ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಟಿಫಿಕೇಷನ್ ಮಾಡ್ತೀವಿ, ನೇಮಕಾತಿ ಮಾಡ್ತೀವಿ ಅಂತಲ್ಲ, ಇಲ್ಲಿ ಪ್ರತಿಯೊಂದು ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರ ಸಾರ್ವಜನಿಕರಿಗೂ ಗೊತ್ತು KPSCಲಿ ಯಾವ ರೀತಿ ಹಗರಣ ಆಗ್ತಾ ಇದೆ ಅಂತ, ಮತ್ತು ಸರ್ಕಾರ ಎಷ್ಟು ಡಿಲೇ ಮಾಡ್ಕೊಂಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಂಡು ನೀವು ಎಲ್ಲಿವರೆಗೂ ನೋಟಿಫಿಕೇಷನ್ ನೇಮಕಾತಿ ಪ್ರಾರಂಭ ಮಾಡಲ್ಲ ಮತ್ತು KPSCಯಲ್ಲಿ ಆಗಿರೋಂಥ ಅಕ್ರಮಗಳ ಬಗ್ಗೆ ನೀವು CBI ತನಿಖೆ ಕೊಡಬೇಕು, ಅಲ್ಲಿವರೆಗೂ ನಾವು ಹೋರಾಟ ಬಿಡಲ್ಲ.